ಶಾಕ್ ಮೇಲೆ ಶಾಕ್ ಫ್ರಮ್ KEA ಟು ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ನಾವಿರುವುದೇ ನಿಮಗಾಗಿ ಅಂದ್ಬಿಟ್ಟು KEA ಅವರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಈ ಸಲಿ. ನೋಡಿ, ಶನಿವಾರ ಎಕ್ಸಾಮ್ ಬರೆದ್ರಿ, ಸೋಮವಾರ ಭಾನುವಾರ ಸಾಯಂಕಾಲ ಅನ್ಕೊಂತೀನಿ OMR ಶೀಟ್ ವ್ಯೂ ಬಿಟ್ರು. ಓಕೆ, ಸೋಮವಾರ ಬೆಳಗ್ಗೆ ಅನ್ಕೊಂತೀನಿ OMR ಶೀಟ್ ನೀವು ಬರೆದಿರೋ OMR ನಿಮಗೆ ಇಂಡಿಕೇಶನ್ ಆಗೋಗ್ಬಿಟ್ರು. ಆಲ್ರೆಡಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡಲಿಲ್ಲ. ಸೊ ಇವಾಗ ಇನ್ನ ರಿಸಲ್ಟ್ಸೇ ಬಂದಿಲ್ಲ, ನಿಮ್ದು 6M ರಿಸಲ್ಟ್ಸು ಬಂದಿಲ್ಲ. ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ ನಿಮಗೆ. ಓಕೆ, ಸೊ ಏನ್ ಸರ್ ಇದು ನಿಮ್ಗೆ ತುಂಬಾ ಡೌಟ್ ಆಗ್ತಿರೋದೇನು ಅಂತಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಹೆಂಗ್ ಸರ್ ಆಗ್ಬೇಕು? ಯೂಶಲಿ ರ್ಯಾಂಕಿಂಗ್ ಬಂದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಆಗ್ತಾ ಇತ್ತು, ಬಟ್ ಇವಾಗ ನೋಡಿದ್ರೆ ಅವರು ಆಟೋಮೆಟಿಕಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಏನ್ ಸರ್ ಕತೆ ಇದು? ನೋಡಿ, ವೆರಿಫಿಕೇಶನ್ ಸೆಂಟರ್ಸ್ ಬಿಟ್ಟಿದ್ದಾರೆ. ಓಕೆ, ಸೊ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆ, ನೀವು ನಾರ್ಮಲ್ ಆಗಿ KEA ವೆಬ್ಸೈಟ್ಗೆ ಬಂದರೆ ಇಲ್ಲಿ ವೆರಿಫಿಕೇಶನ್ ಶೆಡ್ಯೂಲ್ ಲಿಂಕ್ ಇದೆ, ಮತ್ತೆ ಶೆಡ್ಯೂಲ್ ಯಾವಾಗ ಬರ್ಬೇಕಂತ ಇದಿದೆ, ಮತ್ತೆ ಯಾವ ಸೆಂಟರ್ಸ್ ಅಲ್ಲಿ ಆಗುತ್ತೆ ಸರ್ ಅಂತ ಅದು ಸೆಂಟರ್ಸ್ ಬಿಟ್ಟಿದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರಿ. ನಾನು ಆಲ್ರೆಡಿ ಮುಂಚೆನೆ ವಾರ್ನ್ ಮಾಡಿದ್ದೆ ನಿಮಗೆ. ಸೊ ವೆರಿಫಿಕೇಶನ್ ಬರ್ತಾರೆ ಬಿಡ್ತಾರೆ ಅಂತ, ಇಷ್ಟು ಬೇಗ ಬಿಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ನಿಮಗೆ ಫಸ್ಟ್ ಥಿಂಗ್ ಇವಾಗ ಡೌಟ್ ಆಗ್ತಾ ಇರೋದು ವೆರಿಫಿಕೇಶನ್ ಬಗ್ಗೆ ಬರ್ತೀನಿ ಆಮೇಲೆ. ಓಕೆ, ಡಾಕ್ಯುಮೆಂಟ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಸದ್ಯಕ್ಕೆ ಇಂಟಿಮೇಷನ್ ಕೊಡ್ತೀನಿ. ಓಕೆ, ಸೊ ಇವಾಗ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಕ್ಕೆ ನಮಗೆ ರ್ಯಾಂಕ್ಸ್ ಬರಬೇಕು, ನಮ್ಗಿನ್ನ 6M ರಿಸಲ್ಟ್ ಬಂದಿಲ್ಲ, ನಮ್ಗಿನ್ನ DCT ರ್ಯಾಂಕ್ ಬಂದಿಲ್ಲ, ಹೆಂಗ್ ಸರ್ ಇದು ಅಂತಂದ್ರೆ, ಸೊ ಪ್ರಾಬಬಲಿ ನಿಮಗೆ ನಾಳೆ ನಾಳಿದ್ರಲ್ಲಿ DCT ರ್ಯಾಂಕ್ ಬಂದು ಡಿಪ್ಲೊಮಾ ರಿಸಲ್ಟ್ ಕೊಡ್ತಾರೆ. ನಾಳೆ ಮ್ಯಾಕ್ಸಿಮಮ್ ನಾಳಿದ್ದು, ಆಮೇಲೆ ಶನಿವಾರ ಯು ಮೇ ಎಕ್ಸ್ಪೆಕ್ಟ್ ದ DCT ರಿಸಲ್ಟ್. ಓಕೆ, ದಿಸ್ ಇಸ್ ದ ಶಾಕ್ ಗಿವನ್ ಬೈ KEA. ಓಕೆ, ಡೆಫಿನೆಟ್ಲಿ ಲಾಸ್ಟ್ ಟೈಮು ಹಂಗೆ ಒಂದೇ ವಾರಕ್ಕೆ ರಿಸಲ್ಟ್ ಬಿಟ್ಟಿದ್ರು, ಬಟ್ ಈ ಸಲ ಸ್ವಲ್ಪ ಟೈಮ್ ತಗೊಂತಾರೆ ಅನ್ಕೊಂಡೆ, ಯಾಕಂದ್ರೆ ಸ್ವಲ್ಪ ಬೇಗ ಮಾಡಿದ್ದಾರೆ. ಬಟ್ ಅವರು ಅವರ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ತರಾತುರಿಲಿದ್ದಾರೆ. ಸೊ ಡೋಂಟ್ ವರಿ, ಪ್ರಾಬಬಲಿ ದಿಸ್ ಸ್ಯಾಟರ್ಡೇ ಯು ವಿಲ್ ಗೆಟ್ ದ DCT ರಿಸಲ್ಟ್ಸ್. ಓಕೆ, ಸ್ಯಾಟರ್ಡೇ ಹಾಲಿಡೇ, ಸಂಡೇ ಯಾರು ವರ್ಕ್ ಮಾಡಲ್ಲ, ಸೋಮವಾರ ಒಂದಿನ, ಇನ್ನು ಉಳ್ದಿರೋದು 4 ದಿನ, ಏನ್ ಮಾಡ್ತಿರೋ ಗೋವಿಂದ. ಏನಪ್ಪಾ ಇದು ರಾಮ, ನೆನ್ಸ್ಕೊಂಡ್ರೆ ನಿಮ್ಮ ಇದನ್ನ ನೆನ್ಸ್ಕೊಂಡ್ಬಿಟ್ರೆ ನಾವು ಡಿಪ್ಲೊಮಾ ಹುಡುಗ ಒಂಥರ ಫುಟ್ಬಾಲ್ ಆಗ್ಬಿಟ್ಟಿದ್ದೀರಿ. ಓಕೆ, ಇವತ್ತು ಮಂಗಳವಾರ, ಇನ್ನು ಉಳಿದಿರೋದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ನೋಡಿ, ಅದರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ. ಓಕೆ, ಒಂದು ಪಾಯಿಂಟ್ ಹೇಳಿದ್ದಾರೆ ನೋಡಿ ಇಲ್ಲಿ, ಇದೊಂದೇ ಮೇನ್ ಥಿಂಗು. ಓಕೆ, ನೋಡಿ ಇಲ್ಲಿ ಡಿಪ್ಲೊಮೋ ಅಂಕಪಟ್ಟಿಗಳು ಎಲ್ಲ ಸೆಮಿಸ್ಟರ್, ಎಲ್ಲ ವರ್ಷದ ಮೂಲ ಅಂಕಪಟ್ಟಿಗಳು 25ನೇ ಸಾಲಿನ ಡಿಪ್ಲೊಮೋ 6ನೇ ಸೆಮಿಸ್ಟರ್ನ ಪರೀಕ್ಷೆಯ ಅಂಕಪಟ್ಟಿಯು ಬಂದಿಲ್ಲದಿದ್ದಲ್ಲಿ ತಾತ್ಕಾಲಿಕ ಅಂಕಪಟ್ಟಿಯ ಮೇಲೆ ಆಯಾ ಕಾಲೇಜಿನ ಪ್ರಾಂಶುಪಾಲರಿಂದ ಸಹಿ ಪಡೆದು ಸಲ್ಲಿಸುವುದು. ರಿಸಲ್ಟೇ ಕೊಟ್ಟಿಲ್ಲ, ಇನ್ನು ಎಲ್ಲಿಂದ ತರೋದು ಇದನ್ನ? ಓಕೆ, ಸೊ ನಾಳೆ ರಿಸಲ್ಟ್ ಕೊಟ್ರು ಅವ್ರು ಅಪ್ಡೇಟ್ ಮಾಡಿ ಕಾಲೇಜಲ್ಲೆಲ್ಲ ಪ್ರಿಂಟ್ಔಟ್ ತಗೊಂಡು ಅವರೆಲ್ಲ ಫಸ್ಟ್ 5th 6th ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕೊಟ್ಟು ಗೋವಿಂದ ಗೋವಿಂದ. ಆದ್ರೂ RCBಗೂ ಜೈ, RCB ಮ್ಯಾಚ್ ಗೆಲ್ಲಿ ಇವತ್ತು. ಓಕೆ, ಅದ್ರ ಬಗ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ನಿಮಗೆ 10th ಜೂನ್ ಸ್ಟಾರ್ಟ್ ಆಗ್ತಾ ಇದೆ. 10th ಜೂನ್ ಅಂತಂದ್ರೆ ನೆಕ್ಸ್ಟ್ ಮಂಗಳವಾರ. ಓಕೆ, ಇವತ್ತು ಮಂಗಳವಾರ, ಇವತ್ತೊಂದು ವಾರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, 10th to 13th ಅಂತ. ಸೊ ಡೋಂಟ್ ವರಿ, ಮಾಡ್ಕೊಂಬೇಡಿ. ಓಕೆ, ರಿಸಲ್ಟು ಬರುತ್ತೆ, ರ್ಯಾಂಕಿಂಗ್ ಸ್ಲಾಟು ಕೊಡ್ತಾರೆ, ಶೆಡ್ಯೂಲು ಬಿಡ್ತಾರೆ, ಮತ್ತೆ ಎಕ್ಸ್ಟೆಂಡು ಮಾಡ್ತಾರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಸೆಂಟರ್ಸ್ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೆಂಟರ್ಸ್ ಅಂದ್ರೆ ಇಷ್ಟು ಮೆನ್ಷನ್ ಆಗಿದೆಯಲ್ಲ ಈ ಸೆಂಟರ್ಸ್ ಅಲ್ಲಿ. ಓಕೆ, ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಮಾಡಿಸ್ಬೋದು. ನೀವು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಎಲ್ಲನೇ ಇರಲಿ, ಯಾವ ಮೂಲೆಯಲ್ಲಿ ಇದ್ರೂ ತಗೊಂಡೋಗ್ಬೇಕು. ಇವಾಗ ಇದಕ್ಕೆ ಮೇನ್ ಬೇಕಾಗಿರೋದು ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಏನು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಬಂದಿರೋದು, ಸದ್ಯಕ್ಕೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಸೊ ನಿಮ್ಗೆ ಸ್ಟಾರ್ಟ್ ಆಗೋದು 10th ಜೂನ್. ಓಕೆ, ಅಂದ್ರೆ ನೆಕ್ಸ್ಟ್ ಮಂಗಳವಾರದಿಂದ 10th to 13th ಅಂತ ಹೇಳಿದ್ರೆ, 10th to 13th ಅಂದ್ರೆ ಫ್ರೈಡೇ ವರ್ಗೂ ಇರುತ್ತೆ. ಎಕ್ಸ್ಟೆಂಡ್ ಆಗುತ್ತೆ, ತಲೆ ಕೆಡ್ಸ್ಕೊಂಡು 2 ಡೇಸ್ ಎಕ್ಸ್ಟೆಂಡ್ ಆಗುತ್ತೆ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಇವಾಗ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು, ಅಟೆಸ್ಟೇಷನ್ ಮಾಡಿಸ್ಕೊಬೇಕು, ಎಲ್ಲ ಡೀಟೇಲ್ ಆಗಿ ಯಾವ ತರ ಏನು ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ಸ್. ಓಕೆ, ನೋಡೋಣ ಏನೇನು ಕೊಡ್ತಾರೆ ಶಾಕ್ಸು. ಸೊ ವೆಯ್ಟ್ ಮಾಡ್ತಾ ಇರಿ, ನನ್ನ ವಿಡಿಯೋಗೂ ವೆಯ್ಟ್ ಮಾಡ್ತಾ ಇರಿ, ಎಲ್ಲ ಅಪ್ಡೇಟ್ಸು ಕೊಡ್ತೀನಿ. ಸೊ ರೈಟ್ ನೌ ಟಾಟಾ ಬಾಯ್ ಬಾಯ್. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹೀಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.